ಪದ್ಮಾವತಿ ಅಂತ ನನ್ನ ಹೆಸರು. ನಾವಿಲ್ಲೇ ವಿದ್ಯಾರಣ್ಯಪುರದಲ್ಲಿ ನಮ್ಮ ಮನೆ ಇರೋದು. ನನಗೆ 13 ವರ್ಷದಿಂದ ಈ ಥರ ಇತ್ತು. ನನಗೆ ಎದ್ದು ಓಡಾಡೋಕ್ಕೆ ಆಗ್ತಿರ್ಲಿಲ್ಲ, ವೀಲ್ ಚೇರಲ್ಲಿ ಓಡಾಡಿದೆ. ಇಲ್ಲಿ ಸಣ್ಣ ಆಗ್ತಾ ಬಂದು ಧರ್ಮಪಾಲ್ ಡಾಕ್ಟರ್ ಅಂತ ಎಲ್ಲ ಚೆಕ್ ಮಾಡಿಸಿದ್ದೆ. ನೀನು ಮಾಡಿಸ್ಕೊಂಡೇಬೇಕಮ್ಮ ಸರ್ಜರಿ ಅಂತ. ಸರಿ ಅಂತ ಒಂದು 3-4 ದಿವಸಕ್ಕೆ ಬಂದು ಮಾಡಿಸ್ಕೊಂಡೆ. ಸರ್ಜರಿ ಆಗಿ ಬೆಳಗ್ಗೆ ಡಾಕ್ಟರ್ ನಾನು ವಾಕ್ ಮಾಡ್ಕೊಂಡಿದ್ದೀನಿ. ಏನು ಪ್ರಾಬ್ಲಮ್ ಇಲ್ಲ, ನನಗೆ ಆರಾಮಾಗಿದ್ದೀನಿ, ನಾನು ಓಡಾಡ್ತಾ ಇದ್ದೀನಿ. ನಮ್ಮ ತಾಯಿಯವ್ರಿಗೆ 13 ವರ್ಷದಿಂದ ನೋವು ಭಾರಿ ಇತ್ತು. ಅವರು ಒಂಚೂರು ಓಡಾಡಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಎಲ್ಲ ರೆಡಿ ಮಾಡಿದ್ಮೇಲೆ ಸಾರ್ ಬಂದು ಆಪರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು. ಆದ್ರಿಂದ ನಾವು ಬಂದು ಇಲ್ಲಿ ಎಲ್ಲ ರೆಡಿ ಮಾಡಿ 2 ಮಂಡಿನೂ ಆಪರೇಷನ್ ಮಾಡಿಸ್ತೀವಿ. ಈಗ ಮಾಡಿಸಿದ್ಮೇಲೆ ಈಗ ನಮ್ಮ ತಾಯಿ ಮಂಡೇ ಆಪರೇಷನ್ ಆಯಿತು, ಟ್ಯೂಸ್ಡೇಯಿಂದ ನಡೆಯಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಈಗ ನೋವಿಲ್ಲ ಅಂತ ಆರಾಮಾಗಿದ್ದಾರೆ. ಫಿಸಿಯೋಥೆರಪಿ ಎಲ್ಲ ಮಾಡಿಸ್ತಾ ಇದ್ದೀವಿ. ಈಗ ಇಲ್ಲಿ ಬಂದ್ಮೇಲೆ ರೋಬೋಟಿಕ್ ಅಂತ ಮಾಡಿದ್ದಾರೆ ನಮಗೆ. ಆಮೇಲೆ ಇಲ್ಲಿರೋ ಸ್ಟಾಫ್ಸ್ಗಳು ಎಲ್ಲ ಚೆನ್ನಾಗಿದೆ. ಆಮೇಲೆ ಸಣ್ಣ ಹಾಸ್ಪಿಟಲ್ ಭಾರಿ ಚೆನ್ನಾಗಿ ಇದು ಮಾಡಬೇಕು. ಮತ್ತೆ ವರ್ಕರ್ಸ್ ಎಲ್ಲ ಭಾರಿ ಸಪೋರ್ಟ್ ಮಾಡ್ತಾರೆ ನಮಗೆ. ಕ್ಲೀನ್ ಆಗಿದೆ, ಮಾತ್ರ ಹಾಸ್ಪಿಟಲ್ ಮಾತ್ರ ಭಾರಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಡಾಕ್ಟರ್ ಮಾತ್ರ ತುಂಬಾ ಒಳ್ಳೆಯವ್ರು. ನನಗಂತೂ ಅಷ್ಟು ನೆನೆಸ್ಕೊಂತೀನಿ ಡಾಕ್ಟರ್. ಮರೆಯಲ್ಲ, ನಾನು ಡಾಕ್ಟರ್ನ ಯಾವತ್ತೂ ಮರೆಯಲ್ಲ. ನಾವು ಬೇರೆ ಕಡೆ HSR ಲೇಔಟ್ ಎಲ್ಲ ಹೋಗಿ ಮಂಡಿ ಇಂಜೆಕ್ಷನ್ ಕೊಡ್ಸಿದ್ವಿ, ಯಾವ್ದು ಸಕ್ಸಸ್ ಆಗಿಲ್ಲ. ಇಲ್ಲಾಂದ್ರೆ 5-6 ಲಕ್ಷ ಖರ್ಚು ಮಾಡ್ಬಿಟ್ಟು ಅದಕ್ಕೇನೆ. ಇಲ್ಲಿ ಬಂದ್ಮೇಲೆ ನಮ್ಗೆ ಫುಲ್ ಸೂಪರ್ ಆಗಿದೆ, ನಮ್ಗೇನು ಇದಿಲ್ಲ. ಡಾಕ್ಟರ್ ಬೆಳಗ್ಗೆ ಸರ್ಜರಿ ಆಗಿ ಬೆಳಗ್ಗೆ ನಡೆಸ್ಬಿಟ್ರು ನಮ್ಮ ಡಾಕ್ಟರ್ ಚೆನ್ನಾಗಿರ್ಲಪ್ಪ, ನೀವು ಚೆನ್ನಾಗಿ ಮಾಡಿದ್ರು.